ಕಾರಟಿಗೆ ಬಂದಿವಿ ನೋಡ್ರಿ. ಅವರ ಮನೆ ದೇವ್ರು. ಮಮ್ಮಿಗೆಲ್ಲ ಹೆಲ್ಪ್ ಮಾಡೀನಿ ನಾನು ಅವಾಗಿಂದ. ನೋಡ್ರಿ ಮಾರ್ಲಿ ಮಾಡಿದೀವಿ. ಫುಲ್ ಬಿಸಿ ಅದನ್ರಿ, ಆರ್ಡರ್ಸ್ ಮೇಲೆ ಆರ್ಡರ್ಸ್. ನಂಗೆ ಜಾತ್ರೆ ಇಷ್ಟ ಆಗಲ್ಲ. 12:30 ಆಗೈತಿ. ದೆವ್ವ ಕಂಡ ಕಾಣಕುಂತಾಳ. ಕಲರ್ ಬಗ್ಗೆ ಮಾತಾಡ್ತಾಳೆ ಫ್ರೆಂಡ್ಸ್. ಮಾಮ ಅವ್ರನ್ನ ಕರೆಸ್ತೀವಿ ಫ್ರೆಂಡ್ಸ್. ಎಲ್ಲಿ ಮನಸ್ಸಿನ ದೆವ್ವ ಮೆಟ್ಕೊಂಡಿದೆ ಫ್ರೆಂಡ್ಸ್. ಇದಕ್ಕೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡ್ರಿ. ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚ. ಇಲ್ಲಿ ಅರಟರ ಡ್ಯಾನ್ಸ್ ಕ್ಲಾಸ್ ಐತ್ ನೋಡ್ರಿ. ಅಯ್ಯೋ ಹೋಯ್ತು. ಇವಾಗ ಜಸ್ಟ್ ಕಾರಟಿಗೆ ಬಂದಿವಿ ನೋಡ್ರಿ. ನೋಡ್ರಿ ನಮ್ ಕಾರಟಿಗೆ ಎಷ್ಟು ಇಂಪ್ರೂವ್ ಆಗೈತೆ. ಫುಲ್ ಸಿಟಿ ತರ ಸಿಟಿನೇ ಇತ್ತು, ಫುಲ್ ಸಿಟಿ ಆಗ ಬಂದಿತ್ತು ಈಗ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ನಾನು ಮತ್ತೆ ಬರ್ತಡೇ ಮುಗಿಸಿ ಮತ್ತೆ ವಾಪಸ್ ಕಾರಟಿಗೆ ಬಂದಿದ್ದೀನಿ. ಯಾಕಂದ್ರೆ ನಾವು ನಾಳೆ ನಮ್ಮ ಮಮ್ಮಿಯವರ ಮನೆ ದೇವರು ದನೆಗುಡ್ಡ ದುರ್ಗಮ್ಮ ಅಂತ, ಅಲ್ಲಿ ಜಾತ್ರೆ ನಡೆಯುತ್ತಾ. ಅದು 3 ವರ್ಷಕ್ಕೊಮ್ಮೆ ನಾವು ದೇವ್ರನ್ನ ಮಾಡ್ತೀವಿ. ಅದಕ್ಕೋಸ್ಕರ ನನ್ನ ಕರ್ಕೊಂಬಂದಿದ್ದಾರೆ. ನಾನು ಗೆಸ್ಟ್. ಈ ಹೇಗ ಪ್ರಿಪ್ರೇಷನ್ ಮಾಡಕಂತೀವಿ. ನಾನು ಆ್ಯಕ್ಚುಲಿ ಸಾಯಂಕಾಲನೇ ಬಂದೀನಿ, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಮಮ್ಮಿಗೆಲ್ಲ ಹೆಲ್ಪ್ ಮಾಡೀನಿ ನಾನು ಅವಾಗಿಂದ. ಇಲ್ಲಿ ಮನೆಯಲ್ಲಿದ್ದಾರಂದ್ರೂ ನಮ್ಮ ಮಮ್ಮಿಗೆ ಯಾರೂ ಹೆಲ್ಪ್ ಮಾಡಿಲ್ಲ. ನಾನೇ ಬಂದು ತೋರ್ಸಿಂದಳ್ರಿ ಏನೇನು ಪ್ರಿಪ್ರೇಷನ್ ಮಾಡತ್ತೀವಂತ. ನೋಡ್ರಿ ಸಾವಿತ್ರಿ ಅಂತ ಚಂದ ನೋಡ್ರಿ ಮೆಹಂದಿನ. ವಾವ್, ಸಾವು ನಂಗೆ ಸೇಮ್ ಇಂಥದ ಸಾವು. ಎಷ್ಟು ವೇಸ್ಟ್ ಮಾಡಿರಿ? ಎಷ್ಟು ವೇಸ್ಟ್ ಮಾಡಿಲ್ಲ. ಇದು ಫುಲ್ ಮಾಡ್ಬಿಟ್ಟಾರ. ಇದನ್ನ ಫುಲ್ ಫಿಲ್ ಮಾಡ್ಬಿಟ್ಟಾರ. ಇದು ಓಪನ್ ಮಾಡಿದ ತಕ್ಷಣ ಹಿಂಗ ಇದು ಒಂದು ತೋರ್ಸಲ ಎಕ್ಸಾಂಪಲ್. ಬ್ಯಾಡ ಬಿಡವ, ಪ್ರೂಫ್ ಸಮೇತ ಏನ್ ಬ್ಯಾಡ. ವೇಸ್ಟ್ ಮಾಡಿಲ್ಲ. ಈಗ ಬರಲ್ಲ. ಹಿಂಗೆ ಬರ್ತಾ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಮತ್ತೆ ಆಮೇಲೆ ಇಲ್ಲ ಬಿಡ್ರಿ, ತಪ್ಪೇನಿಲ್ಲ, ಅದು ಬರ್ತಾ ಇದೆ. ಎಲ್ಲಿ ಸೇಮ್ ನಂಗೂ ಇಂಥದ್ದು ಹಾಕವ. ಸೇಮ್ ನಂಗೂ ಇಂಥ ಇವಾಲಿ ಈಗಿಂದ ಮುಟ್ಟಿಬಿಟ್ಟೆ. ಸಾರಿ ಗೈಸ್. ಎಲ್ಲಿ ಏನಾಗೈತಿ ಎಲ್ಲ ನೋಡ್ರಿ. ಮಾರ್ಲಿ ಮಾಡಿದೀವಿ ಇಷ್ಟೊತ್ತನ. ಮಮ್ಮಿ ಯಾರು ಮಾಡ್ಯಾರಮ್ಮ? ನಮ್ ಸುಮಿತ್ರ, ನಾನು, ನಮ್ ಶಿಲ್ಪ, ನಮ್ಮ ವಸಂತಿ, ಸಾವು ಎಷ್ಟು ಮಂದಿ ಮಾಡಿದ್ವಿ. ಇಷ್ಟು ಮಾಲಿನ ಇಷ್ಟು ಮಂದಿ ಮಾಡಿರೇನು? ಅಪ್ಪಾಜಿ ಇದು ಜಾತ್ರೆ ಹೆಂಗ್, ಇದ್ರ ಬಗ್ಗೆ ಹೇಳಪ್ಪಾಜಿ. ಯಾವಾಗಿಂದ ಮಾಡಕಂತೀವಿ ಜಾತ್ರೆನ? ಅವಾಗಿಂದನೇ ಐತನ ಇದು? 3 ವರ್ಷಕ್ಕೊಮ್ಮೆ ಮಾಡ್ತೀವಲ್ಲ. ಎದಕ್ 3 ವರ್ಷ? 3 ವರ್ಷಕ್ಕೊಮ್ಮೆ ಮತ್ತೆ ಪ್ರತಿ ವರ್ಷ ಬಂದ್ರೆ ಮತ್ತೆ ಖರ್ಚು ಹಿಡಿಕಲ್ಲ. ಒಮ್ಮೆ ಈ ವರ್ಷ ಮಾಡಿದ್ರೆ 1 ಲಕ್ಷ ರೂಪಾಯಿ ಕಟ್ಬೇಕು. ಈ ವರ್ಷ ಮಾಡಿದ್ರೆ 1 ಲಕ್ಷ ರೂಪಾಯಿ. ಅದಕ್ಕೆ 3 ವರ್ಷನಾ? 2 ಟಗರ್ ಮರಿ ಬಂತು. ಒಂದು ನಮ್ದು ಮನಿ ಖರ್ಚು ಬಂದೆಲ್ಲ ಹೋಗಾರ ಬರೋದು ಖರ್ಚು ವಿಚಾರ ಮಾಡಿದ್ರೆ 1 ಲಕ್ಷ ರೂಪಾಯಿ ಖರ್ಚು ಬರ್ತಾವೆ. ಹಾಗಾಗಿ ಅದಕ್ಕಂತ 3 ವರ್ಷಕ್ಕೊಮ್ಮೆ ಇಟ್ಕೊಂಡ್ರೆ ನಾನೇ 3 ವರ್ಷಕ್ಕೊಮ್ಮೆ ಮಾಡ್ತೀವಿ. ಹೌದಾ? ಯಾವ ಊರ ಹೆಸರು ಹೇಳು? ಊರ ಹೆಸರು ಹೇಳು. ಕುಷ್ಟಗಿ ತಾಲೂಕು. ದನೆಗುಡ್ಡ ದುರ್ಗಮ್ಮ. ಕ್ಲಾಪ್ ಸುಡಿ ಕೃಷಿ. ನಮ್ ಕೃಷಿ ನೋಡ್ರಿ. ವೀರು ನೋಡ್ರಿ, ಇವನೇ ನನ್ನ ಕರ್ಕೊಂಬಂದಿದಾನ. ವೀರು ಹಾಯ್. ಫುಲ್ ಬಿಸಿ ಶೆಡ್ಯೂಲ್ ಅದನ್ರಿ. ಫುಲ್ ವರ್ಕ್. ಬರ್ತ್ಡೇ ಇದು ಡೆಕೋರೇಷನ್ ಮಾಡಿದ್ರೆ ಫುಲ್ ಬಿಸಿ ಅದನ್ರಿ. ಆರ್ಡರ್ಸ್ ಮೇಲೆ ಆರ್ಡರ್ಸ್. ನಾನು ನಿನ್ ಪ್ರಮೋಟ್ ಮಾಡಿನಪ್ಪ. ಥ್ಯಾಂಕ್ಸ್ ಹೇಳು. ನೋಡ್ರಿ ಅನನ್ಯ ಟಿವಿ ನೋಡಕಂತಾಳ. ನಮ್ ದೊಡ್ಡಮ್ಮ ಟಿವಿ ನೋಡಕಂತಾಳ. ಇಲ್ಲಿ ನೋಡ್ರಿ ಟೀಮ್ ಅಂತೂ ದೊಡ್ಡದೈತಿ. ನಮ್ಮ ವಸಂತಿ ಅವ್ರ ಟೀಮ್ ಬಂದೈತಿ. ಜಾನು ಬಂದಿದ್ದಾಳ. ಹಾಯ್ ಜಾನು. ಹಾಯ್ ಜಾನು. ನಿನ್ನ ಹೆಸರೇನು?
ಜಾನು ಅಲ್ಲ ಜನನಿ. ನಿಮ್ಮ ಅಪ್ಪಾಜಿ ಹೆಸರು? ನಿಮ್ಮ ಮಮ್ಮಿ ಹೆಸರು? ನನ್ನ ಹೆಸರು? ಹಾ ಏ ಅತ್ತಿ. ನನ್ನ ಹೆಸರು ಏನು? ಉಳಿದ್ರಿ. ನಮ್ಮ ವಸಂತಿ. ಬರ್ರಿ ಎಲ್ಲ ಮುಗ್ದಿರುತ್ತ. ಬೆಕ್ಕ ಏನ್ ತಿನ್ನಕ್ ಕುಂತೈತಲ್ಲ ಇದ? ಹಾವ? ಯವ್ವ ಯವ್ವ ಹಾವು ತಿನ್ನಕ್ ಕುಂತೇನ? ಯವ್ವ ಒಲಿ ಬರ್ರಿ ಬರ್ರಿ. ಇವ್ರು ನೋಡ್ರಿ ಫುಲ್ ತಮ್ಮದೇ ಆಡಳಿತ ಹಚ್ಚಿಬಿಟ್ಟಿದಾರ. ನಮ್ಮ ಅಪ್ಪಾಜಿ ವೀರು ಏನೋ ಮಾತಾಡ್ತಿದ್ದಾರೆ. ನಾಳೆ ಬಗ್ಗೆ ಪ್ರಿಪ್ರೇಷನ್ ಮಾಡಕಂತಾರ. ಅಮೂಲ್ಯ ತಂದ್ರಾಗ ಮೆಹಂದಿನ ನೋಡ್ಕೊಳದ ರೀ. ಇಂತ ಕೈ ಇಟ್ಕೊಂಡ್ ಮೆಹಂದಿ ಹಾಕಕ್ ಬಂದಿ. ಮೆಹಂದಿ ಹಾಕ್ಲಾ ಅಂತ ಕೇಳ್ತಿದ್ದಾಳೆ ಸಾವು. ನೋಡಿ ಫ್ರೆಂಡ್ಸ್, ಇದನ್ನ ಹಾಕೊಂಡಿರೋ ಮೆಹಂದಿನ ಇದ್ರ ಮೇಲೆ ಮೆಹಂದಿ ಹಾಕ್ಬೇಕು. ಹಾಕ್ಯವ ಏನಾತ ಫ್ರೆಂಡ್ಸ್. ನನಗೆ ಈ ತರ ಐಡಿಯಾ ಇದೆ ಅಂತಾನೆ ಗೊತ್ತಿದ್ದಿಲ್ಲ. ಅದಕ್ಕೆ ಏನೋ ಒಂದು ಯೂಸ್ ಮಾಡಿ. ವಾವ್, ನನಗೆ ಇದೇ ತರ ಇಷ್ಟ ನೋಡಿ ಫ್ರೆಂಡ್ಸ್. ನಂಗೆ ಜಾತ್ರೆ ಇಷ್ಟ ಆಗಲ್ಲ. ಇದು ನಾನು ನಮ್ಮ ಅಮೂಲ್ಯರಿಗೆ ಹಾಕಕ್ಕಂತ ಕಂಡಿಡ್ದಿದ್ದೆ ಫ್ರೆಂಡ್ಸ್. ಆದ್ರೆ ಇವಳು ಅದೇ ಡಿಸೈನ್ ನ ಇಷ್ಟಪಟ್ಟು. ಸಾವು ನೀನು ಆರ್ಟಿಸ್ಟ್ ಆಗ್ಬೋದು ಮೆಹಂದಿದ್ದು. ಇದನ್ನೆಲ್ಲರೂ ಬಿಡಿಸ್ತಾರೆ. ನಂಗೆ ಬರಲ್ಲವ ಇಂಥದ್ದು ಟಫ್. ಬೇಷ್ ಬಿಡ ಶಾವಿ ಇದು. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಈಸಿ ಇದೆ ಇದು. ಸಣ್ಣ ಮಕ್ಕಳು ಅದು ಕಿವಿಯಾಗಿ ಇಟ್ಕೊಂತಾರಲ್ಲ ಫ್ರೆಂಡ್ಸ್, ಅದನ್ನ ತಗೊಂಡ್ ಹಿಂಗ್ ಬಂದ್ರು. ಒಂದ್ ಚುಕ್ಕಿ ಇಟ್ಕೊಂಡು ಹಿಂಗ್ ಎಳೆದ್ ಬಿಡೋದು ಅಷ್ಟೇ ನೋಡಿ. ಮಧ್ಯೆ ಈ ತರ ಒಂದ್ ಸ್ವಲ್ಪ ಮಾಡ್ಕೊಂಡ್ರೆ ಯಾವ್ದು ಯಾವ ತರ? ವಾವ್, ಫೈನಲ್ ಟಚ್ ಆಯ್ತು. ಈ ತರ ಮಾಡ್ಕೊಂಡ್ರೆ ಫ್ಲವರ್ ತರ ಕಾಣಿಸುತ್ತೆ ಸ್ವಲ್ಪ. ನಂಗೂ ಇದೇ ತರ ಇಷ್ಟ ತಗ ಜಾತ್ರೆಗಿಂತ. ಸಾವು ನೋಡಿ ಫ್ರೆಂಡ್ಸ್, ಆಕಿ ಮುಖ ತೋರ್ಸಲ್ಲ ಇವಾಗ. ಫ್ರೆಂಡ್ಸ್, ಜ್ಯೋತಿನ ಅವಾಗ ಬ್ಲಾಗಲ್ಲಿ ತೋರ್ಸಕ್ ಆಗ್ಲಿಲ್ಲ. ಇವಾಗ ನೋಡ್ರಿ 12:30 ಆಗೈತಿ. ದೆವ್ವ ಕಂಡ ಕಾಣಕ್ ಕುಂತಾಳ. ವಾವ್, ನನ್ ಮೆಹಂದಿ ನೋಡಿ ಫ್ರೆಂಡ್ಸ್, ಜಸ್ಟ್ ಲೈಕ್ ಚಂದ ಕಾಣಕ್ ಕುಂತಾಳ. ಇಲ್ಲ, ಕಣ್ಣು ನೀನ್ ಬಿಡ್ಬೇಡಂಗ. ಜ್ಯೋತಿ ನೋಡ್ರಿ ಎಷ್ಟ್ ಡವ್ ಮಾಡತ್ತ. ಚಲೋ ಕಾಣಕತ್ತೇನಂತ ಫೀಲಿಂಗ್ ಇದ್ದಂಗ ಅದಾಳ ನೋಡ್ರಿ. ನಾನು ಫ್ರಂಟ್ ಕ್ಯಾಮ್ರಾ ಇಟ್ಕೊಂತೀನಿ ಅಂತೇಳಿ, ತಾನು ವೈಟ್ ಕಾಣಿಸ್ತೀನಿ ಅಂತೇಳಿ ನಾವು. ಹೌದ್ರಿ, ನಂದಲ್ಲೇ ಇದನ್ ಬಿಡಿ ಫ್ರೆಂಡ್ಸ್. ಜ್ಯೋತಿಕ್ಕಿಂತ ಫ್ರೆಂಡ್ಸ್ ಬರೀ ಯಾವಾಗ್ಲೂ ಕಲರ್ ಬಗ್ಗೆ ಮಾತಾಡ್ತಾಳೆ ಫ್ರೆಂಡ್ಸ್. ಕಲರ್ ಇಂಪಾರ್ಟೆಂಟ್ ಅಲ್ಲ, ಇದೇನು ಚಂದ ಇಂಪಾರ್ಟೆಂಟ್. ಚಂದ ಇಂಪಾರ್ಟೆಂಟ್ ಅಲ್ಲ, ಕಲರ್ ಇಂಪಾರ್ಟೆಂಟ್ ಅಲ್ಲ, ಮನ್ಸ್ ಇಂಪಾರ್ಟೆಂಟ್. ಬಣ್ಣದ ಮಾತು ಇಂಪಾರ್ಟೆಂಟ್. ಓನ್ಲಿ ಯಾವ ಸಾರಿ 12:30 ಇಂಥ ಮಾತುಗಳು ಬರ್ತವೆ ಫ್ರೆಂಡ್ಸ್. ನೀವೇನು ತಲೆ ಕೆಡಿಸ್ಕೋಬೇಡಿ. ಮತ್ತೆ 12 ಗಂಟೆ ಜಸ್ಟ್ ಫಾರ್ ಜೋಕ್. ನೋಡು, ಇದು ನೀಟಾಗಿ ತೋರಿಸು ನೋಡಿ. ನಾನು ಈ ತರ ಮದರಂಗಿಯಲ್ಲಿ ಕನಸಿನ ಅವಾಗ ಮಾಡಕ್ಕಾಗಿಲ್ಲ ಫ್ರೆಂಡ್ಸ್. ಅವಾಗ ಮಾಡಕ್ಕಾಗಿಲ್ಲ. ಈಗ ರೀಶೂಟ್ ಮಾಡ್ತೀವಿ. ನಮ್ಮ ಮಾಮ ಅವ್ರನ್ನ ಕರೆಸ್ತೀವಿ ಫ್ರೆಂಡ್ಸ್. ಎಲ್ಲರೂ ಬನ್ನಿ. ನಿಮ್ಮ ಮಾಮ ಬರೋದಿಲ್ಲ ತಗೋ. ನಮ್ಮ ಕೃಷಿದ ಹೆಂಗ ಗೊಂಬಿ ಮಾಡ್ಸಿದ್ವಿ ಹಂಗ ನಮ್ಮ ಮಾಮನ್ ಫೋಟೋ ಮಾಡಿಸಿಟ್ಬಿಡ್ತೀವ್ರಿ. ನಾವ್ ಯಾವಾಗ್ಲೂ ಜಾಸ್ತಿ ಆಕ್ಟಿವ್ ಆಗದ್ ನಾನು ಸುಮಿತ್ರ ಅಂದ್ರ 12 ಗಂಟೆ ಮ್ಯಾಲ್ರಿ. ಊರಿಗ್ ಬಂದ್ವಿ ಅಂದ್ರೆ ನಾವ್ ಒಂದಾದ್ರೂ ಬಿದ್ದಿರಂಗಿಲ್ಲ. ಅದ್ರೊಳಗ ಸುಮಿತ್ರ ಒಟ್ಟ ಮಕ್ಕನಕ್ ಬಿಡಂಗಿಲ್ರಿ. ದಿನ ಅಷ್ಟೇ ಇರಕಿದಾನೆ ಬರಲ್ಲ. ನಾನು ಇಲ್ಲ ನಾನು ಮಕ್ಕನಕ್ ಟ್ರೈ ಮಾಡ್ತೇನಿ. ನಿದ್ದೆ ಬರಂಗಿಲ್ಲ, ಅದು ನನ್ ಪ್ರಾಬ್ಲಮ್ ಅಲ್ಲ ರೀ. ಇವಾಗ ನೋಡ್ರಿ ಮಕ್ಕಬೇಕಂತ ಹೋದ್ನೆ, ಹಿಂಗ್ ಮಕ್ಕಳಕ್ ಹೋದ್ನೆ ಕಾಲ್ ಬ್ಯಾನ್ ಆಗತ್ತದು ನೋಡಿ. ಮದರಂಗಿ ಅಂತ ಇಕ್ಕಿದ್ದು. ಮದರಂಗಿಯಲ್ಲಿ ಮನಸ್ಸಿನ ನಾನು ಹಿಂಗ್ ತೆಗಿದ್ನಿ, ಹಿಂಗ್ ಬರ್ಬೇಕು ಯಾರೋ ಬದಲಾಯಿಸಿ. ಇದು ಕೈಲಿ ಫ್ರೆಂಡ್ಸ್ ನಿಜ 12:30 ಆಗೈತಿ. ಇದಕ್ಕಂತ್ರ
ದೆವ್ವ ಮೆಟ್ಕೊಂಡಿದೆ ಫ್ರೆಂಡ್ಸ್ ಇದಕ್ಕೆ. ಹೊರಗೆ ಬಂದಿದ್ದೀನಿ ಟೈಮ್ ಇತ್ತು, ಕತ್ಲ ಇತ್ತು. ಈಗ ಯಾರೋ ಕುಂತಂಗ ಆಗಿ ಕರೆನಾ ಇದ್ರ ಯಾರನ್ನ ನೋಡ್ದಂಗ ಆಗ್ಬಿಟ್ಟಿತ್ತು ಇದ್ರಿಂದ. ಇದ್ರೇನು ಅವ್ರ ಮನ್ಯಾಗ ಯಾರು ಗೊತ್ತಿಲ್ಲ ನನಗ. ಯವ್ವ ಕರೆನಾ. ನೋಡ್ರಿ ಫೈನಲಿ ಮೆಹಂದಿ ಹಾಕಿಸ್ಕೊಂಡೆ. ನನಗಿದು ಒಂದೇ ಡಿಸೈನ್ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಹಿಂದ್ಗಡೆನೂ ಅದೇ ಸೇಮ್ ಡಿಸೈನ್ ಹಾಕಿಸ್ಕೊಂಡಿನಿ. ಹೆಂಗಾಗಿದೆ ಅಂತ ಕಮೆಂಟ್ ಮಾಡ್ರಿ. ನಿಮ್ಗೇನಾದ್ರೂ ಮೆಹಂದಿ ಆರ್ಟಿಸ್ಟ್ ಬೇಕೆಂದ್ರೆ ಇಲ್ಲಿದ್ದಾರೆ. ಹಾಗೇನಿಲ್ಲ, ಎಲ್ಲ ಆರ್ಟಿಸ್ಟ್ ಹಾಕಿ ನೋಡಿ ಇಷ್ಟು ಚಂದ ಹಾಕಿದ. ನಾನು ಆಕ್ಚುಲಿ 2 ಕೈಗೆ ಫಸ್ಟ್ ಟೈಮ್ ಹಾಕಿಸ್ಕೊಂಡಿದ್ದೆ. 2 ಕೈಗೆ ಅಂತೂ ತುಂಬಾ ವರ್ಷಗಳೇ ಆಗಿತ್ತು. 2 ಕೈಗೆ ಹಾಕಿಸ್ಕೊಂಡಿದ್ದಿಲ್ಲ. ಅದು ಇಲ್ಲಿ ಒಂದ್ ಡಿಸೈನ್, ಇಲ್ಲಾಂದ್ರೆ ಇಲ್ಲೊಂದ್ ಡಿಸೈನ್ ಅಷ್ಟೇ ಏನೋ ಒಂದ್ ಮಾಡ್ಕೊಂತಿದ್ನೆ. ಇವತ್ತು 12 ಆಗ್ಲಿ 1 ಆದ್ರೂ ಪರವಾಗಿಲ್ಲ ಹಾಕಿಸಾವು ಅಂತ ಹೇಳಿ ಈ ಡಿಸೈನ್ ನಾನು ಕೂತು ಹಾಕಿಸ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೇಮ್ ಡಿಸೈನ್ ಫ್ರೆಂಡ್ಸ್, ಸಿಕ್ಕಿ ನೋಡಿನೇ ನಾನು ಹಾಕಿಸ್ಕೊಂಡೆ. ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರೆಲ್ಲ ನಮ್ಮ ಪ್ರಿಪ್ರೇಷನ್ ಹೇಗಿತ್ತು ಅಂತ. ಜ್ಯೋತಿ ನೋಡಿದ್ರೆ ಎಷ್ಟು ಡವ್ ಮಾಡ್ತಿದ್ದಾರೆ. ನಾಳೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತೀನಿ. ಮತ್ತೆ ನಾವು ಅಲ್ಲಿ ಹೆಂಗ ಜಾತ್ರೆನ ತೋರಿಸ್ತೀನಿ ನಿಮಗೆ. ವ್ಲಾಗ್ನ ನೋಡ್ತಾ ಇರಿ. ಬಾಯ್ ಬಾಯ್.